ರೈತರ ಭೂಮಿ ಉಳಿಸಲು ಸಂವಿಧಾನ ಚೌಕಟ್ಟಿನಲ್ಲಿಯೇ ಕಾನೂನು ಹೋರಾಟ ನಡೆಸುತ್ತೇನೆ. ಅನ್ನದಾತರ ಜೊತೆ ನನ್ನ ಕೊನೆಯ ಉಸಿರು ಇರುವವರೆಗೂ ನಿಲ್ಲುತ್ತೇನೆ ಅಂತ ನಿಖಿಲ್ ಕುಮಾರಸ್ವಾಮಿ ಶಪಥವನ್ನ ಮಾಡಿದ್ರು. ಶನಿವಾರ ಬೈರಮಂಗಲ ಗ್ರಾಮದಲ್ಲಿ ಜಿಬಿಎ ಭೂಸ್ವಾಧೀನ ವಿರೋಧಿಸಿ ರೈತರು ನಡೆಸುತ್ತಿರುವ ಧರಣಿಗೆ ಬೆಂಬಲ ಘೋಷಿಸಿದ ಅವರು, ಇಂದಿನಿಂದ ಇದು ನಿಮ್ಮ ಹೋರಾಟ ಮಾತ್ರವಲ್ಲ, ನನ್ನ ಹೋರಾಟ. ಸರ್ಕಾರ ತಂದೊಡ್ಡಿರುವ ಸಮಸ್ಯೆಗೆ ತಾರ್ಕಿಕ ಅಂತ್ಯ ಕಾಣಿಸುವುದೇ ನನ್ನ ಗುರಿ ಅಂತ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ರೈತರಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಇನ್ನು ಜಿಬಿಎ ಭೂಸ್ವಾಧೀನಕ್ಕೆ ಗುರುತಿಸಿರುವ 9,600 ಎಕರೆ ಭೂಮಿಯ ರಿಯಾಲಿಟಿ ಚೆಕ್ ನಡೆಸಿದ್ರು. ಇದಕ್ಕೂ ಮುನ್ನ ಬೈರಮಂಗಲ ವೃತ್ತದ ಬಳಿ ರೈತರನ್ನುದ್ದೇಶಿಸಿ ಮಾತನಾಡಿದ ನಿಖಿಲ್, ರೈತರನ್ನ ವಿಶ್ವಾಸಕ್ಕೆ ಪಡೆಯದೆ ರೈತರನ್ನ ಒಕ್ಕಲೆಬ್ಬಿಸಲು ಹೊಂಚು ಹಾಕುತ್ತಿರುವ ಸರ್ಕಾರದ ವಿರುದ್ಧ ನಿಮ್ಮಗಳ ಜೊತೆಗೆ ನಾನು ಕೂಡ ಹೋರಾಟವನ್ನ ಮಾಡ್ತೇನೆ ಅಂತ ಧೈರ್ಯವನ್ನ ತುಂಬಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಎ ಮಂಜುನಾಥ್, ಜೆಡಿಎಸ್ ಜಿಲ್ಲಾಧ್ಯಕ್ಷ ಜಯಮುತ್ತು, ತಾಲೂಕು ಅಧ್ಯಕ್ಷ ಸಬ್ಬಕೆರೆ ಶಿವಲಿಂಗಪ್ಪ ಸೇರಿದಂತೆ ನೂರಾರು ರೈತರು ಹಾಜರಿದ್ದರು. ಇವತ್ತು ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಕೆಲವೊಂದಷ್ಟು ಜನಪ್ರತಿನಿಧಿಗಳು ಹೇಳಿಕೆಗಳು ಸಾರ್ವಜನಿಕ ವಲಯದಲ್ಲಿ, ನಿಮ್ಮ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ, ಪತ್ರಿಕಾ ಮಾಧ್ಯಮಗಳಲ್ಲಿ ಹಲವಾರು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಚಾರ. ಇಲ್ಲಿ ರೈತರೇ ಇಲ್ಲ, ರೈತರಿದ್ರು ಕೂಡ ವ್ಯವಸಾಯ ಮಾಡ್ತಾ ಇರ್ತಕ್ಕಂಥ ಜನವೇ ಇಲ್ಲ ಅಂತಕ್ಕಂಥದ್ನ ಕೆಲವೊಂದಷ್ಟು ಜನ ಏನ್ ಬಿಂಬಿಸ್ಲಿಕ್ಕೆ ಹೊರಟಿದ್ದಾರೆ. ಅದಕ್ಕೋಸ್ಕರ ನಾನು ಇವತ್ತು ಮಾಧ್ಯಮದ ಸ್ನೇಹಿತರಿಗೂ ಕೂಡ ಮನವಿಯನ್ನ ಮಾಡ್ತೇನೆ. ನಮ್ ಎಲ್ಲರ ಜವಾಬ್ದಾರಿ ಇದೆ. ಇಲ್ಲಿ ನಾನು ಪ್ರಾರಂಭದಲ್ಲಿ ಮಾತಾಡ್ಬೇಕಾದ್ರೆ ನಾನಾಗ್ಲಿ ಮಂಜಣ್ಣವರಾಗ್ಲಿ ಒಂದು ಮಾತು ಹೇಳಿದ್ವಿ, ಇಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದಾಗ್ಲಿ, ರಾಜಕಾರಣ ಬೆರೆಸ್ತಕ್ಕಂಥದ್ದಾಗ್ಲಿ ಇದು ವೇದಿಕೆ ಅಲ್ಲ. ಇದು ರೈತರ ಬದುಕಿನ ಪ್ರಶ್ನೆ. ರೈತರ ಬದುಕಿನ ಜೊತೆಯಲ್ಲಿ ಚೆಲ್ಲಾಟ ಆಡ್ತಾ ಇರ್ತಕ್ಕಂಥ ಈ ರಾಜ್ಯ ಸರ್ಕಾರ ಬಹುಶಃ ಈ ಒಂದು ಪ್ರಾಜೆಕ್ಟ್ ನ ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ರೈತರ ವಿನಾಶಕ್ಕೆ ಕಾರಣ ಆಗ್ತಾ ಇದೆ. ಇದು ಒಂದ್ ರೀತಿ ಪ್ರತಿಷ್ಠೆಗೆ ತಗೊಂಡಂತೆ ಕಾಣ್ತಾ ಇದೆ. ಇಲ್ಲಿ ಯಾರದೇ ಪ್ರತಿಷ್ಠೆಯ ಪ್ರಶ್ನೆ ಆಗಿರಬಾರ್ದು ಇದು. ಯಾಕೆಂದ್ರೆ ಇಲ್ಲಿ ರೈತರು ಅವರ ಪಿತ್ರಾರ್ಜಿತ ಆಸ್ತಿಯನ್ನ ಉಳಿಸ್ಕೊಳ್ತಕ್ಕಂಥದಕ್ಕೆ ಅವರು ಉಳುಮೆ ಮಾಡುವ ಮೂಲಕ ಇಲ್ಲಿ ತೆಂಗಿರ್ಬೋದು, ಮಾವಿರ್ಬೋದು, ರೇಷ್ಮೆ ಇರ್ಬೋದು, ತರಕಾರಿ ಇರ್ಬೋದು, ಹಣ್ಣಿರ್ಬೋದು, ಹೂವು ಇರ್ಬೋದು. ಆಮೇಲೆ ಇದು ಯಾವುದು ಬಂಜರ್ ಭೂಮಿ ಅಲ್ಲ, ಇದು ಫಲವತ್ತಾದಂತ ಒಂದು ಭೂಮಿ, ಫಲವತ್ತಾದಂತ ಒಂದು ಜಮೀನುಗಳಲ್ಲಿ ಇವರು ವ್ಯವಸಾಯ ಮಾಡ್ಕೊಂಡಿದ್ದಾರೆ. ಆಮೇಲೆ ಇಲ್ಲೇನ್ ಎಲ್ಲರೂ ಏನ್ ದೊಡ್ಡ ರೈತರೇನಿಲ್ಲ. 10 ಗುಂಟೆ, 15 ಗುಂಟೆ, 20 ಗುಂಟೆ ಇಟ್ಕೊಂಡಿರ್ತಕ್ಕಂಥ ರೈತರು ಬಹುಸಂಖ್ಯಾತ ದೊಡ್ಡ ಮಟ್ಟದಲ್ಲಿ ಇದ್ದಾರೆ, ಸಣ್ಣ ರೈತರುಗಳು. ಜೊತೆಯಲ್ಲಿ ತಿಂಗಳಿಗೆ 6 ರಿಂದ 7 ಲಕ್ಷ ಲೀಟರ್ ಹಾಲು ಕರೆದು ಡೈರಿಗೆ ಹಾಕಿ ಹಾಲನ್ನ ಜೀವನ ಮಾಡ್ತಾ ಇದ್ದಾರೆ. 2 ಹಸ ಸಾಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥವ್ರು ಸಣ್ಣ ರೈತರು ಬಹಳ ಜನ ಇದ್ದಾರೆ. ಅವರ ಪರಿಸ್ಥಿತಿಗಳೇನಿದೆ ಆ ವಾಸ್ತವಕ್ಕೆ ಹತ್ತಿರವಾಗಿರ್ತಕ್ಕಂಥ ಒಂದು ವರದಿಯನ್ನ ಕೈ ಜೋಡಿಸಿ ಇವತ್ತು ಮಾಧ್ಯಮದ ಸ್ನೇಹಿತರಿಗೆ ಮನವಿಯನ್ನ ಮಾಡ್ತೇನೆ. ನಿಮ್ಮ ಎಲ್ಲರ ಜವಾಬ್ದಾರಿ ಇದೆ. ಇದನ್ನ ಬಿತ್ತರಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡಿ ನನ್ನ ಜೊತೆಯಲ್ಲಿ ಬನ್ನಿ. 26 ಹಳ್ಳಿಗಳಿಗೂ ಕೂಡ ಇವತ್ತು ಕೆಂಚಗಾರನಹಳ್ಳಿ ಇರ್ಬೋದು, ಬೈರಮಂಗಲ ಇರ್ಬೋದು, ಹರಳಲ್ ಸಂದ್ರ ಇರ್ಬೋದು, ಹೊಸೂರು ಇರ್ಬೋದು, ಬನಗಿರಿ ಇರ್ಬೋದು, ಈ 5 ಕಡೆ ಕೂಡ ಇವತ್ತು ತೆರಳಿ ಭೇಟಿಯನ್ನ ಕೊಡ್ತಾ ಇದ್ದೇವೆ. ಒಂದಷ್ಟು ರೈತರ ಹೊಲ ಗದ್ದೆಗಳಿಗೂ ಹೋಗೋಣ. ಯಾರ್ಯಾರು ಏನೇನ್ ಬೆಳೀತಾ ಇದ್ದಾರೆ, ಏನೇನ್ ಬೆಳೆ ಹಾಕಿದ್ದಾರೆ ಅಂತಕ್ಕಂಥದ್ದನ್ನ ದಯಮಾಡಿ ತಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಡೈರಿ ಹತ್ರ ಹೋಗೋಣ. ಡೈರಿನಲ್ಲಿ ಎಷ್ಟು ಲೀಟರ್ ಹಾಲು ಪ್ರತಿದಿನ ಉತ್ಪಾದನೆ ಆಗಿ ಡೈರಿಗೆ ಹಾಕ್ತಾ ಇದ್ದಾರೆ ರೈತರು ಅಂತಕ್ಕಂಥದ್ದನ್ನ ಆಲ್ಸೋಣ. ಇವೆಲ್ಲವೂ ದಯವಿಟ್ಟು ಒಂದು ರಿಯಾಲಿಟಿ ಚೆಕ್, ಒಂದು ರಿಪೋರ್ಟ್ ಮಾಡೋಣ. ಅಂದ್ರೆ ಹಿಂದೆ ಕುಮಾರಸ್ವಾಮಿ ಅವರು ಕೆಂಪು ವಲಯ ಅಂತ ಮಾಡಿದ್ರು, ಹಾಗಾಗಿ ಸಮಸ್ಯೆ ಉದ್ಭವ ಆಗಿದೆ ಅಂತ ಆರೋಪ ಮಾಡಿದ್ರು. ಒಂದ್ ಕೆಲಸ ಮಾಡೋಣ, ಇದಕ್ಕೆ ಒಂದು ವಿಶೇಷವಾದಂತ ಮಾಧ್ಯಮ ಪತ್ರಿಕಾಗೋಷ್ಠಿಯನ್ನ ಕರಿತೇವೆ. ಮಂಜಣ್ಣವರು ಕೂತ್ಕೊತಾರೆ, ನಾನು ಕೂತ್ಕೊತೀನಿ. ಇರ್ತಕ್ಕಂಥ ಸಂಪೂರ್ಣ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಏನಿದೆ, ಯಾಕೆಂದ್ರೆ ಇಲ್ಲಿ ಮತ್ತೆ ಅದೆಂತದೋ ಹಿಟ್ ಅಂಡ್ ರನ್ ಕೇಸ್ ಬೇಡ, ಆಯ್ತಲ್ಲ. ಹಿಟ್ಟು ಇಲ್ಲ, ರನ್ನು ಇಲ್ಲ. ನಾವ್ ಇರೋದು ಇಲ್ಲಿ ಸ್ಟೇಗೆ, ನಾವಿಲ್ಲಿ ರೈತರ ಜೊತೆಲಿ ಇದೀವಿ. ಅದಕ್ಕೆ ಅವ್ರು ಏನೇನ್ ಪ್ರಶ್ನೆಗಳು ಕೇಳಿದಾರೆ ಎಲ್ಲದಕ್ಕೂ ಟೆಕ್ನಿಕಲ್ ಆಗಿ ಉತ್ತರ ಕೊಡೋಣ, ಆಯ್ತಲ್ವಾ. ಸಾಕಷ್ಟು ಅವ್ಯವಹಾರ ಆಗಿದೆ. ಇವ್ರೇನ್ ಹೇಳ್ತಾ ಇದಾರಲ್ಲ, ನಮ್ಮ ವಿರೋಧಿಗಳು 80% ರೈತರು ಒಪ್ಪಿಟ್ಟಿದ್ದಾರೆ. ಬಹುಪಾಲು ಇದೆಲ್ಲ ಬರಡು ಭೂಮಿ, ಇಲ್ಲಿ ಏನ್ ಬೆಳೆನೂ ಬೆಳೆಯಲ್ಲ, ಹುಳ್ಳಿಕಾಳು ಬೆಳೆಯಲ್ಲ. ಇಲ್ಲಿ ಅಂತ ಭೂಮಿ ನಾವು ಅಕ್ವೈರ್ ಮಾಡ್ಕೊತಿದ್ದೀವಿ ಅಂತ ಹೇಳಿ ಅಲ್ಲಿ AC ರೂಮ್ ಮೇಲೆ ಕುತ್ಕೊಂಡು ಅವ್ರ ಕ್ವಾರ್ಟರ್ಸ್ ಅಲ್ಲಿ ಭಾಷಣ ಮಾಡ್ತಾರಲ್ಲ, ನಾವು ಕೂಡ ಕಣ್ಣಿಂದ ನೋಡೋಣ ಮಂಜಣ್ಣ. ನಡಿ, ಪ್ರತಿ ಹಳ್ಳಿಗೂ, ಪ್ರತಿ ರೈತ ಹೆಣ್ಮಕ್ಳಿಗೂ ಏನೇನ್ ಬೆಳೀತಾರೆ, ಏನೇನ್ ಇನ್ನು ಸಮಗ್ರವಾಗಿ ಅಭಿವೃದ್ಧಿ ಆಗಿದೆಯಾ ಇಲ್ವಾ, ಯಾವ ರೈತರು ಒಪ್ಪಿದ್ದಾರೆ, ಯಾವ ರೈತರು ಒಪ್ಪಿಲ್ಲ ಅಂತ ಹೇಳಿ ನಮಗೂ ಒಂದು ನಿಜ ಗೊತ್ತಾಗ್ಲಿ ಅಂತ ಹೇಳಿ ಒಂದು ದೊಡ್ಡ ಮನಸ್ಸು ಮಾಡಿ
ಇವತ್ತು ನಿಖಿಲ್ ಅಣ್ಣವರು ಪ್ರತಿ ಹಳ್ಳಿಗೂ ಬರ್ಲಿಕ್ಕೆ ಬಂದಿದ್ದಾರೆ. ಇವತ್ತು ಅವ್ರು ಬಂದು ನಿಮ್ಗೆ ರಕ್ಷಣೆ ಕೊಡ್ತೀನಿ ಅಂತೇಳಿ, ನಿಮ್ಮ ನೈಜತೆಯನ್ನ ಅರ್ಥ ಮಾಡ್ಕೊಂಡು ನಿಮ್ಮ ಹೋರಾಟಕ್ಕೆ ಧುಮುಕ್ತೀನಿ ಅಂತೇಳಿ ಬಂದಿರೋ ತಪ್ಪ ಬರಬಾರ್ದ? ಅವ್ರ ಕಷ್ಟ ಸುಖ ಕೇಳಬಾರ್ದ ನಿಮ್ದ? ಅವರು ಈ ದೇಶದ ಒಬ್ಬ ಮಣ್ಣಿನ ಮಗ, ದೇವೇಗೌಡರ ಮೊಮ್ಮಗ ಅಲ್ವಾ? ಅವ್ರು ಕೇಳಕ್ ಹಕ್ಕಿಲ್ವಾ? ಅವ್ರು ಈ ದೇಶದ ಪ್ರಜೆ ಅಲ್ವಾ? ಅವ್ರನ್ನ ಹಗುರವಾಗಿ ಮಾತಾಡಿ, ಮಾತಾಡಿ ಇಲ್ಲಿಂದ ಏನೋ ಅವಮಾನ ಮಾಡ್ಬಿಟ್ರೆ ಇಲ್ಲಿಂದ ಕಾಲ್ ಕಿತ್ತು ಬಿಡ್ತಾರೆ ಅಂತೇಳಿ ಇವತ್ತು ಸರ್ಕಾರ ನಡೆಸೋರು ಅನ್ಕೊಂಡಿದ್ರೆ ಇದು ಕಾಲ್ ಕಿತ್ಕೊಂಡು ಹೋಗೋ ಮಗನ ಇದು? ಹೇಳಿ ನೀವು. ದೇವೇಗೌಡರು ಯಾವತ್ತನ ಹೋರಾಟದಿಂದ ಹಿಂದೆ ಸರಿದಿರೋದು ಯಾವತ್ತನ ನೋಡ್ಲಿಕ್ಕೆ ಸಾಧ್ಯನಾ ಈ ದೇಶದಲ್ಲಿ?